ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಂಡು ಈ ದಿನ ನಾನು ತೋರಿಸ್ತೀನಿ ಸಿಂಪಲಾಗಿ ಮಾಡುವಂಥ ದೇವಸ್ಥಾನದ ಶೈಲಿಯಲ್ಲಿ ಮಾಡ್ತಾರಲ್ಲ ಸಾಂಬಾರು, ಅದೇ ರೀತಿ ಅದೇ ಟೇಸ್ಟು, ಅಷ್ಟೇ ರುಚಿಯಾಗಿರುತ್ತೆ ಕಂಡ್ರೆ. ಅಷ್ಟು ಸಿಂಪಲಾಗಿ ಮಾಡ್ಕೋದು ಈ ಸಾಂಬಾರನ್ನ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ನೀವು ಈ ಥರ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟು, ಲೈಕು, ಶೇರು ಮಾಡೋದನ್ನ ಮರಿಬೇಡಿ. ಈ ಸಿಂಪಲ್ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋ. ಅದಕ್ಕಿಂತ ಮೊದಲು ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮೂಲಕ ಇನ್ನಷ್ಟು ರೆಸಿಪೀಸ್ನ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಥರ ಅನ್ನದ ಜೊತೆ ಈ ಸಾಂಬಾರಂತೂ ಹಪ್ಳ ಜೊತೆ ತಿಂದರೆ ಅಂತೂ ಸೂಪರ್ ಆಗಿರುತ್ತೆ. ನಮಗೆ ಆ ಸ್ಮೆಲ್ಗೆ ಅಷ್ಟು ರುಚಿಯಾಗಿರುತ್ತೆ ಈ ಸಾಂಬಾರು. ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಮೊದಲಿಗೆ ನಾನು ಒಂದು ಕುಂಬಳಕಾಯಿ ನೋಡಿ, ಊರಿಂದ ನಮ್ಮಮ್ಮ ಎತ್ತು ಕಳಿಸಿರೋಂಥ ಕುಂಬಳಕಾಯಿ ಇದು. ಇದರಲ್ಲಿ ನಾನು ಕಾಲು ಭಾಗ ಅಷ್ಟನ್ನು, ಒಂದು ಅರ್ಧ ಅಷ್ಟು ನೋಡಿ, ಇಷ್ಟೇ ನಾನು ಯೂಸ್ ಮಾಡ್ತಾನೆ ಈ ಸಾಂಬಾರು ಮಾಡ್ತಾಯಿರೋದು. ಯಾಕಂದರೆ ಇದು ಹೆವಿ ದಪ್ಪ ಇದೆ ಈ ಕುಂಬಳಕಾಯಿ. ಇಷ್ಟಾದರೆ ನಮಗೆ ಸಾಕು. ಈಗ ನೀಟಾಗಿ ಕಟ್ ಮಾಡ್ಕೊಂಡು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡ್ಕೊಬೋದು. ಮೇಲೆ ಒಳಗಿರುವಂಥ ಬೀಜ ಎಲ್ಲ ತೆಗೆದು ಈ ಥರ ಕಟ್ ಮಾಡ್ಕೊಳ್ಳಿ. ನಾನು ನೋಡಿ ಈ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ. ಈ ಸೈಜ್ ಕಟ್ ಮಾಡ್ಕೊಂಡ್ರೆ ಸಾಂಬಾರು ರುಚಿ ಚೆನ್ನಾಗಿರುತ್ತೆ. ನಾವು ಇನ್ನೂ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಬೆಂದೋಗುತ್ತೆ. ಇದಕ್ಕೆ ಈ ಸಾಂಬಾರಿಗೆ ಈ ಥರ ಕಟ್ ಮಾಡ್ಕೊಳ್ಳಿ. ಈಗ ನೀರು ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಳ್ಳಿ. ನಾನೇ ಮೊದಲೇ ಸಾಂಬಾರಿಗೆ ನೀರು ಕಾಯಕ್ಕೆ ಇಟ್ಕೊಂಡಿದ್ದೆ. ಈಗ ನಾವು ತೊಳೆದಿರುವಂಥ ಕುಂಬಳಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳಿ. ಸ್ವಲ್ಪ ಬೆಲ್ಲ, ಅರಿಶಿನ ಪುಡಿ ಮತ್ತು ನಿಂಬೆ ರಸ ಸೇರಿಸ್ಕೊಂಡು ಚೆನ್ನಾಗಿದ್ದನ್ನ ಬೇಯಿಸ್ಕೊಳ್ಳಿ. ಜಾಸ್ತಿ ಬೇಯಿಸ್ಕೊಬಿಡಿ. 100%ಅಲ್ಲಿ ಒಂದು 80% ಅಷ್ಟು ಬೇಯಿಸ್ಕೊಳ್ಳಿ. ಯಾಕಂದರೆ ನಾವು ಕುಂಬಳಕಾಯಿ ಅನ್ನೋದು 2 ನಿಮಿಷದಲ್ಲಿ ಬೇಯುತ್ತಲ್ವ, ಅದಕ್ಕೆ. ಈಗ ಚೆನ್ನಾಗಿದ್ದು ಬೇಯಲಿ. ಅಷ್ಟರಲ್ಲಿ ನಾವು ಇದು ಮಸಾಲೆ ರೆಡಿ ಮಾಡ್ಕೊಂಡು ಈ ಸಾಂಬಾರಿಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ ಸಾಂಬಾರು ಪೌಡರ್. ನಾವು ಯಾವುದೇ ಸಾಂಬಾರು ಪೌಡರ್ ಬಳಸಲ್ಲ, ಮನೆಯಲ್ಲಿರೋಂಥ ಪದಾರ್ಥ ಬಳಸ್ಕೊಂಡು ಈ ಸಾಂಬಾರು ಪೌಡರ್ ಮಾಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳಿ. ಕರಿಬೇವು, ಉದ್ದಿನಬೇಳೆ, ಧನಿಯಾ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, 1/4 ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ಸೇರಿಸ್ಕೊಳ್ಳಿ. ಈಗ ಬಾಡಿಗೆ ಮೆಣಸು, ಸ್ವಲ್ಪ ಹಸಿ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಬೌಲ್ಗೆ ಕಾಯಿ ತುರಿ ಸೇರಿಸ್ಕೊಳ್ಳಿ. ಕಾಯಿ ತುರಿ ಅಂತೂ ಮಿಕ್ಸ್ ಮಾಡಬೇಡಿ, ನಮಗೆ ಟೇಸ್ಟ್ ಇರೋದು ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಮೊದಲು ಫ್ರೈ ಮಾಡ್ಕೊಂಡಿರುವಂಥ ಮಸಾಲೆ ಪೌಡರ್ನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಈ ಥರ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ನಾವು ಮೊದಲೇ ನೋಡಿ ಕುಂಬಳಕಾಯಿ ಅನ್ನೋದು ಚೆನ್ನಾಗಿ ಬೆಂದಿದೆ. ನೋಡಿ ಇಷ್ಟು ನಾವು ಈ ಥರ ಪ್ರೆಸ್ ಮಾಡಿ ನೋಡಿದ್ರೆ ನಮಗೆ ಬೆಂದಿದೆ ಅಂತ ಅನಿಸ್ಬೇಕು. ನಾನು 1 ಬೌಲ್ ಆಗೋಷ್ಟು ಮೊದಲೇ ತೊಗರಿಬೇಳೆನ ಬೇಯಿಸಿಟ್ಕೊಂಡಿದ್ದೆ. ಈಗ ಅದನ್ನು ಸೇರಿಸ್ಕೊಳ್ಳೋಣ. ಈಗ ನಾವು ರುಬ್ಬಿರೋ ಮಸಾಲೆ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸಿ ಬೌಲ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆನೂ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಸಾಂಬಾರು ತಿಕ್ನೆಸ್ ನೋಡ್ಕೊಳ್ಳಿ. ಸ್ವಲ್ಪ ಜನಕ್ಕೆ ತೆಳ್ಳಗಾದರೆ ಇಷ್ಟ, ಸ್ವಲ್ಪ ಜನಕ್ಕೆ ಮಂದಗ ಇದ್ದರೆ ಇಷ್ಟ ಅಲ್ವಾ. ಅದೇ ನಿಮ್ಮ ಸಾಂಬಾರು ನಿಮ್ಗೆ ಯಾವ ಥರ ತಿಕ್ನೆಸ್ ಬೇಕೋ ಆ ಥರ ನೋಡಿಕೊಂಡು 5 ಮಿನಿಟ್ಸ್ ಕುದಿಸ್ಕೊಂಡ್ರೆ ನಮಗೆ ದೇವಸ್ಥಾನದ ಶೈಲಿಯ ಸಾಂಬಾರು ರೆಡಿ ಆಗುತ್ತೆ. ಈಗ ಇದೊಂದು 5 ನಿಮಿಷ ಚೆನ್ನಾಗಿ ಕುದೀಲಿ. ನಿಮಗೇನಾದರೂ ಇನ್ನಷ್ಟು ರೆಸಿಪೀಸ್ಗೆ ಕಾವ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಒಗ್ಗರಣೆ ಮಾಡಿಕೊಂಡ್ರೆ ರೆಡಿ ಆಯಿತು ನಮ್ಮ ಬಿಸಿ ಬಿಸಿ ಸಾಂಬಾರು. ನೋಡಿ ಸ್ಮೆಲ್ ಅಂತೂ ಸೂಪರಾಗಿದೆ ಕಂಡ್ರಿ. ನಿಮ್ಮ ಮನೇಲೂ ಇದೇ ಥರ ಟ್ರೈ ಮಾಡಿ, ಖಂಡಿತ ಟ್ರೈ ಮಾಡಿ. ಸಿಂಪಲ್ ಅಂದರೆ ಸಿಂಪಲಾಗಿ ಮಾಡ್ಕೊಬೋದು ಈ ಸಾಂಬಾರು. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಈ ಥರ ಸಾಂಬಾರು ಮಾಡಿಕೊಂಡ್ರೆ ನಿಮ್ಮ ಫೇವ್ರೇಟ್ ಆಗೋಗ್ತಾರೆ ಅವರು. ಅಷ್ಟು ರುಚಿಯಾಗಿರುತ್ತೆ ಈ ಸಾಂಬಾರು. ಈಗ ಒಗ್ಗರಣೆ ಮಾಡ್ಕೊಂಡು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಬಾಡಿಗೆ ಮೆಣಸು, ಕರಿಬೇವು ಹಾಕ್ಕೊಂಡ್ರೆ ನಮ್ಮ ಒಗ್ಗರಣೆ ರೆಡಿ ಆಯಿತು. ಈಗ ಒಗ್ಗರಣೆ ರೆಡಿಯಾಗಿ ನಮ್ಮ ಸಾಂಬಾರು ಚೆನ್ನಾಗಿ ಕುದಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಈಗ ಮಾಡಿಟ್ಕೊಂಡೆ ಒಗ್ಗರಣೆ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡ್ರೆ ಬಿಸಿ ಬಿಸಿ ದೇವಸ್ಥಾನದ ಶೈಲಿಯ ಕುಂಬಳಕಾಯಿ ಸಾಂಬಾರು ರೆಸಿಪಿ ರೆಡಿಯಾಗಿದೆ ಕಣ್ರಿ. ಇವಾಗಲೇ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈಗಂತೂ ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.